ಮಹಿಳೆ ಮೇಲೆ ಹಲ್ಲೆ ಆರೋಪ. ಅಬಕಾರಿ ಇನ್ಸ್ಪೆಕ್ಟರ್ ಸೇರಿ 4 ಮೇಲೆ ಎಫ್ಐಆರ್. ಕಾಲ್ಕಲ್ಲಿ ಒಂದು ಎರಡು ಇಟ್ಟಾರೆ, ಕೈ ಮೇಲೆ ಒಂದು ಇಟ್ಟಾರೆ. ಅಲ್ಲೇ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ ಘಟನೆ. ಇನ್ಸ್ಪೆಕ್ಟರ್ ಗೀತಾ ತೆಗ್ಯಾಳ ಹಾಗೂ ಟೆಂಡರ್ ಆನಂದ್ ಬಾಗಿ ಹಣಮಂತರೆಡ್ಡಿ ಕಲ್ಯಾಣಿಯಿಂದ ಹಲ್ಲೆ ಆರೋಪ. ಜಮಖಂಡಿ ತಾಲೂಕಿನ ಅಬಕಾರಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು, ನಾವಲಗಿ ಗ್ರಾಮದ ಚಂದ್ರವ್ವ ಬಸಪ್ಪ ಕದಮ ಹಲ್ಲೆಗೆ ಒಳಗಾದ ಮಹಿಳೆ. ಅಕ್ರಮ ಸರಾಯಿ ಮಾರಾಟ ಮಾಹಿತಿ ಹಿನ್ನೆಲೆ ಮನೆ ಪರಿಶೀಲನೆಗೆ ಬಂದು ಹಲ್ಲೆ. ಮಹಿಳೆಯ ಕೈ ಮತ್ತು ಮೊಣಕಾಲಿಗೆ ಲಾಠಿಯಿಂದ ಹಲ್ಲೆ ಮತ್ತು ನಿಂದನೆಗೆ ಒಳಗಾದ ಮಹಿಳೆಯಿಂದ ರಬಕವಿಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು. ಮೊಣಕಾಲ್ಕರಿ ಒಂದು ಎರಡು ಇಟ್ಟಾರೆ, ಕೈ ಮೇಲೆ ಒಂದು ಇಟ್ಟಾರೆ. ಮತ್ತೆ ಇಡಾನ ರೀ, ಯಾಕ್ರಿ ಮೇಡಮ್ ರೀ, ಯಾಕೆ ಬಿಡ್ತೀನಿ ನಾನು, ನಿನ್ನ ಮಕ್ಳಿಗೆ ತಂದು ಕೊಡು, ನಿನಗೆ ಇಲ್ರಿ ರೊಟ್ಟಿ ಕೊಟ್ಕೊಂಡು ಬೆನ್ನು ಹತ್ತಿ ನೋಡು, ಅಂಥದ್ದು ಕಲ್ತಿದ್ದೀನಿ, ಇಂಥದ್ದು ಕಲ್ತಿದ್ದೀನಿ, ಸುಳ್ಳು ಹೇಳ್ತೀನಿ ಅಂತ ಅಂದಕ್ಯಾರೆ ನನಗೆ ಬಡ್ದಾರಿ ಮೇಡಮ್ರು ಬಂದ. ಮತ್ತು ಮ್ಯಾಲೆ ಚೆಕ್ ಮಾಡೋದು, ತೆಳಗೆ ಚೆಕ್ ಮಾಡೋದು ಎಲ್ಲ ಮಾಡಿ ಎಲ್ಲ ಕಿತ್ತಾಕಿ ಹೋಗ್ಯಾರಿ ಸರ್ವ. ಅವರು ಎಲ್ಲರೂ ಈಗ 10-12 ಜನ ಬಂದಿರಿ. 10-12 ಜನ ಬರಾನ ಏನ್ರಿ ನಮ್ಮಲ್ಲಿ ಏನು ಸಿಕ್ಕೈತೇನ್ರಿ ಮೇಡಮ್ರು ಅಂತ ಅಂದ್ರೂ ಅವರು ಕೇಳಿಲ್ರಿ. ಅವ್ರು ನಿನ್ನ ಮಕ್ಕಳಿಗೆ ಹಿಂಗೆ ಇದ ಕಲಿಸಿದೇನ ತಂದು ಕ್ಯಾರೆ ಬಡದು ಹೋಗ್ಯಾರ ನನಗೆ ರೀ. ಏನು ಮಾಡೋದು ಹೇಳ್ರಿ ಸರ್? ತಮ್ಮ ಹೆಸರು ರೀ? ನನ್ನ ಹೆಸರು ರೀ ಚಂದ್ರವ್ವ ಬಸಪ್ಪ ಕದಮ್ ರೀ. ಅನ್ಸೋದೇನಂದ್ರೆ ರಬಕವಿಬನಹಟ್ಟಿ ತಾಲೂಕಿನೊಳಗ ಡ್ರಿಂಕ್ ಮಾರೋದು, ಅದರ ನಂತರ ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಡ್ರಿಂಕ್ ಮಾರೋದು, ಮದ್ಯಪಾನ ಮಾರಾಟ ಬಹಳ ಐತಿ. ಇರುವಾಗ ಒಬ್ರ ಚಂದ್ರವ್ವ ಅಬಕಾರಿ ಇಲಾಖೆಯವರು ಒಬ್ಬ ಚಂದ್ರವ್ವ ಬಸಪ್ಪ ಕದಮ್ ಅವರಿಗೆ ಅಬಕಾರಿ ಇಲಾಖೆಯವರು ಬಂದು ಹಲ್ಲೆ ಮಾಡ್ತಾರ. ಅದಕ್ಕೋಸ್ಕರ ಹಲ್ಲೆ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ, ಯಾ ಕಾಯ್ದೆ ಒಳಗಿಲ್ಲ. ಇರುವಾಗ ಅವರಿಗೆ ಇವರು ಹೊಡೆದಿದ್ದಾರ. ಅದರ ನಂತರ ಇದ್ದ ಮೇಲಿನ ಅಧಿಕಾರಿಗಳ ಏನು ಮುಗ್ಧ ಕ್ರಮ ಇವ್ರ ಮೇಲೆ ತಗೋಬೇಕು. ಅದರ ನಂತರ ಏನಾದ್ರೂ ಅಲ್ಲಿ ಹಲ್ಲೆ ಮಾಡೋಕ್ಕಿಂತ ಮೊದಲು ಏನಾದ್ರು ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಈ ಅಧಿಕಾರಿಗಳು. ಅದರ ನಂತರ ಕ್ರಮನೇ ತಗೊಂಡಿಲ್ಲ ಅಂದ್ರೆ ಹಲ್ಲೆ ಮಾಡೋದು ತಪ್ಪು. ಇವ್ರ ಮೇಲೆ ಮೇಲಿನ ಅಧಿಕಾರಿಗಳು ಅಬಕಾರಿ ಇಲಾಖೆಯವರಿಗೆ ಮುಗ್ಧ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನ್ನಲ್ಲಿ ಅನಿಸಿಕೆ.